ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ವಿಷಯದಲ್ಲಿ ಸ್ಥಿಮಿತ ಕಳ್ಕೊಳ್ತಾ ಇದ್ದಾರೆ. ಆಗಸ್ಟ್ 1ರಿಂದ ಅನ್ವಯ ಆಗೋ ಹಾಗೆ ಭಾರತದ ಮೇಲೆ 25% ಟ್ಯಾರಿಫ್ ಹೇರೋ ಮೂಲಕ ಭಾರತವನ್ನು ಬಗ್ಗಿಸ್ಕೋಬಹುದು ಅಂದ್ಕೊಂಡಿದ್ದ ಟ್ರಂಪು ಈಗ ಇನ್ನೂ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಮಾಡಿದ್ದಾರೆ. ಅದರ ಪ್ರಕಾರ ಭಾರತದ ಮೇಲೆ ಇನ್ನೂ 25% ಹೆಚ್ಚುವರಿ ಟ್ಯಾರಿಫನ್ನು ಅಮೆರಿಕ ವಿಧಿಸ್ತಾ ಇದೆ. ಇದು ಇನ್ನು 21 ದಿನಗಳ ನಂತರ ಜಾರಿಯಾಗುತ್ತೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಹೀಗೆ ಭಾರತದ ಒಂದಷ್ಟು ಸರಕುಗಳ ಮೇಲೆ 50%ಕ್ಕೂ ಹೆಚ್ಚು ಟ್ಯಾರಿಫ್ ಹೇರೋ ಮೂಲಕ ಅಮೆರಿಕದ ಮಾರುಕಟ್ಟೆಯನ್ನು ಮುಚ್ಚೋದಕ್ಕೆ ಡೊನಾಲ್ಡ್ ಟ್ರಂಪ್ ಪ್ರಯತ್ನ ಪಡ್ತಾ ಇದ್ರೆ, ಮತ್ತೊಂದು ಕಡೆ ನಾವಿಂಥ ಯಾವ ಬೆದರಿಕೆಗಳಿಗೂ ಇನ್ನು ಜಗ್ಗೋದಿಲ್ಲ ಅಂತ ಭಾರತ ಹೇಳಿದೆ. ಯಾವ ಒತ್ತಡಗಳು ಬಂದರೂ, ನಮಗೆ ಎಷ್ಟೇ ನಷ್ಟ ಆದರೂ ನಮ್ಮ ರೈತರ ಹಿತಾಸಕ್ತಿಯನ್ನು ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಭೌಗೋಳಿಕ, ರಾಜಕೀಯ ಮತ್ತು ಧ್ರುವೀಕರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಶುರುವಾಗಿವೆ. ಹಾಗಾದರೆ ಏನಾಗ್ತಾ ಇದೆ ಜಗತ್ತಲ್ಲಿ, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಅಷ್ಟೇ ಭಾರತದ್ದು ಡೆಡ್ ಎಕಾನಮಿ ಅಂತಲೂ, ಭಾರತದ ಟ್ಯಾರಿಫ್ ಕಾರಣಕ್ಕೆ ನಾವು ಭಾರತದ ಜೊತೆ ಹೆಚ್ಚು ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಲೂ, ಯುದ್ಧ ಮಾಡ್ತಿರೋ ರಷ್ಯಾ ಜೊತೆ ನಾವು ವ್ಯಾಪಾರವನ್ನೇ ಮಾಡ್ತಿಲ್ಲ ಅಂತ ಹೇಳಿದ್ದ ಟ್ರಂಪ್ ಅಸಲಿಯತ್ತೇನು ಅನ್ನೋದನ್ನು ಭಾರತದ ವಿದೇಶಾಂಗ ಇಲಾಖೆ ಜಗತ್ತಿನ ಮುಂದೆ ಅನಾವರಣಗೊಳಿಸಿತು. ಯಾವ್ಯಾವ ದೇಶಗಳು ರಷ್ಯಾದಿಂದ ಏನೆಲ್ಲ ಖರೀದಿ ಮಾಡ್ತಾ ಇವೆ, ಎಷ್ಟು ಖರೀದಿ ಆಗ್ತಾ ಇದೆ ಅನ್ನೋದನ್ನು ಭಾರತ ಮತ್ತೊಮ್ಮೆ ಜಗತ್ತಿನ ಮುಂದಿಡ್ತು. ಇವತ್ತಿಗೂ ಯುರೋಪಿಯನ್ ಯೂನಿಯನ್ನ ದೇಶಗಳು ರಷ್ಯಾದ ಗ್ಯಾಸನ್ನು ಖರೀದಿ ಮಾಡ್ತಾ ಇವೆ, ಅಲ್ಲಿಂದ ಖನಿಜಗಳು ಖರೀದಿ ಆಗ್ತಾ ಇವೆ. ಖುದ್ದು ಅಮೆರಿಕ ಕೂಡ ತನ್ನ ಯುರೇನಿಯಂ ಬಳಕೆಯ ಪೈಕಿ 12% 14% ರಷ್ಯಾದಿಂದಲೇ ಖರೀದಿ ಮಾಡ್ತಾ ಇದೆ. ಕೆಮಿಕಲ್ ಖರೀದಿ ನಡೀತಿದೆ. ಲೋಹಗಳ ಖರೀದಿಯನ್ನು ಕೂಡ ಅಮೆರಿಕ ಮುಂದುವರಿಸಿದೆ. ರಷ್ಯಾದ ವಿಶೇಷ ಲೋಹ ಖರೀದಿ ಆಗದೇ ಇದ್ರೆ ಅಮೆರಿಕಾದಲ್ಲಿ ಯುದ್ಧ ವಿಮಾನಗಳ ಎಂಜಿನ್ ತಯಾರಿ ನಿಂತು ಹೋಗುತ್ತೆ. ಇದೆಲ್ಲವನ್ನ ಭಾರತ ಬಹಿರಂಗವಾಗಿ ಹೇಳಿದ ನಂತರ ಟ್ರಂಪ್ ಮತ್ತಷ್ಟು ಕನಲಿದಂತೆ ಕಾಣ್ತಾ ಇದೆ. ಭಾರತ ರಷ್ಯಾದ ತೈಲ ಖರೀದಿ ಮಾಡ್ತಾ ಇದೆ, ಹೀಗಾಗಿ ನಾವು ಅವರ ಮೇಲೆ ಇನ್ನೂ 25% ಟ್ಯಾರಿಫನ್ನು ಹಾಕ್ತೀವಿ ಅಂತ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಂಥದ್ದೊಂದು ಆದೇಶಕ್ಕೆ ಸಹಿ ಕೂಡ ಹಾಕಿದ್ದಾರೆ. ಇಲ್ಲಿ ರಷ್ಯಾದ ತೈಲ ಖರೀದಿ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ. ಅದೇ ಮುಖ್ಯ ಆದರೆ ಟರ್ಕಿ ಕೂಡ ರಷ್ಯಾದಿಂದ ಇಂಧನವನ್ನು ಖರೀದಿ ಮಾಡ್ತಾ ಇದೆ. ಯುರೋಪಿಯನ್ ಯೂನಿಯನ್, ಚೈನಾ, ಖುದ್ದು ಅಮೆರಿಕಾನೂ ಖರೀದಿ ಮಾಡ್ತಾ ಇದೆ. ಅವ್ರ ಮೇಲೆ ಅವರು ಟ್ಯಾರಿಫ್ ಹಾಕೋಬೇಕಲ್ವಾ? ವಿಷಯ ಅದಲ್ಲ. ಭಾರತ ಮತ್ತು ಅಮೆರಿಕ ನಡುವೆ ಆಗಬೇಕಿದ್ದ ಟ್ರೇಡ್ ಅಗ್ರಿಮೆಂಟ್ ಅನ್ನೋದು ಅಮೆರಿಕಾಗೆ ಹೆಂಗೆ ಬೇಕೋ ಹಂಗೆ ಆಗ್ತಾ ಇಲ್ಲ. ಅಮೆರಿಕ ಟ್ಯಾರಿಫ್ನ ಭಯ ತೋರಿಸಿದ ಕೂಡಲೇ ಅಮೆರಿಕಾದ ಒಂದಷ್ಟು ಮಿತ್ರ ದೇಶಗಳು ಓಡೋಡಿ ಬಂದು ಶರಣಾದವು. ಅಮೆರಿಕಾಗೆ ಲಾಭ ಆಗೋ ಹಾಗೆ ಅಗ್ರಿಮೆಂಟ್ಗಳನ್ನು ಮಾಡಿಕೊಂಡವು. ಆದರೆ ಭಾರತ ಅದಕ್ಕೆ ಮುಂದಾಗಲಿಲ್ಲ. ಇಲ್ಲಿ ಅಮೆರಿಕ ಸಿಂಪಲ್ ಆಗಿ ಕೇಳ್ತಾ ಇರೋದು ಭಾರತದ ಆಹಾರ ಮತ್ತು ಕೃಷಿ ಮಾರುಕಟ್ಟೆಯನ್ನು ಮುಕ್ತಗೊಳಿಸಿ ಅಂತ. ಆದರೆ ಹಾಗೇನಾದರೂ ಮಾಡಿಬಿಟ್ರೆ ನಮ್ಮ ರೈತರು ಹಾಗೂ ಡೈರಿ ನಂಬಿಕೊಂಡವರು ನಾಶ ಆಗಿ ಹೋಗ್ತಾರೆ. ಗೆಳೆಯರೆ, ಅಮೆರಿಕದ ಕೃಷಿ ಮತ್ತು ಡೈರಿ ಉದ್ಯಮ ಇದೆಯಲ್ಲ, ಅದರ ಜೊತೆ ಭಾರತ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿನ ರೈತರಿಗೆ ಸಾವಿರಾರು ಎಕರೆ ಜಮೀನಿರುತ್ತೆ. ಅದರ ಜೊತೆ ಸರ್ಕಾರ ಕೂಡ ಸಾಕಷ್ಟು ಸಬ್ಸಿಡಿ ಕೊಡುತ್ತೆ. ಅದು ತುಂಬಾ ದೊಡ್ಡದಾಗಿ ಉದ್ಯಮದ ರೂಪದಲ್ಲಿ ನಡೀತಾ ಇರೋ ಕೃಷಿ ಕ್ಷೇತ್ರ. ನಮ್ಮಲ್ಲಿ ಹಾಗಲ್ಲ. ಸಣ್ಣ ಸಣ್ಣ ರೈತರು, ಚಿಕ್ಕ ಹೊಲಗಳು, ಮಳೆ, ಗಾಳಿ, ಬರ, ಪ್ರವಾಹಗಳನ್ನು ಕಾಯ್ತಾ ಅವುಗಳ ಕರುಣಾ ಕಟಾಕ್ಷವನ್ನು ನಂಬಿ ಕೃಷಿ ಮಾಡಿ ಜನರ ಹೊಟ್ಟೆ ತುಂಬಿಸಿ ತಾನು ಬೇಕಾದರೆ ಹಸಿದು ಮಲಗೋ ಕೃಷಿಕ ನಮ್ಮವನು. ಹೀಗಿರುವಾಗ ಅಮೆರಿಕದ ಆಹಾರ ಪದಾರ್ಥಗಳು ಭಾರತಕ್ಕೆ ಬಂದವು ಅಂತ ಇಟ್ಟುಕೊಳ್ಳಿ, ನಮ್ಮ ರೈತರು ಬೆಲೆಯಲ್ಲಿ ಅದರ ಜೊತೆ ಕಾಂಪೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇದು ಇಷ್ಟಕ್ಕೆ ನಿಲ್ಲೋದಿಲ್ಲ. ಅಲ್ಲಿನ ಬೀಜಗಳನ್ನು ನಾವು ಬಳಸಬೇಕಾಗತ್ತೆ. ಕುಲಾಂತರಿ ತಳಿ ಭಾರತಕ್ಕೆ ಬರುತ್ತೆ. ಮಾನ್ಸೆಂಟೋ ಅನ್ನೋ ಹೆಸರು ಕೇಳಿದಿರಿ ಅಲ್ವಾ? ಈಗ ಅದು ಬೇಯರ್ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದೆ. ಆ ಬೇಯರ್ ಕಂಪನಿಯ ಪೆಸ್ಟಿಸೈಡ್ಗಳು, ಬೀಜಗಳು ನಮ್ಮ ಮಾರುಕಟ್ಟೆಯನ್ನು ಆಳೋದಕ್ಕೆ ಶುರು ಮಾಡುತ್ತವೆ. ಅಲ್ಲಿಗೆ ನಮ್ಮ ನೆಲ ಮತ್ತು ಕೃಷಿ ಮೇಲಿನ ಅಧಿಕಾರ, ಸ್ವಾತಂತ್ರ್ಯ ಎಲ್ಲವನ್ನು ನಮ್ಮ ರೈತ ಕಳ್ಕೋಬೇಕಾಗಿ ಬರುತ್ತೆ. ಆಮೇಲೇನಿದೆ, ಕಾರ್ಪೊರೇಟ್ ಕಂಪನಿಗಳು ನಮ್ಮ ಕೃಷಿ ಭೂಮಿಯನ್ನು ಲೀಸಿಗೆ ತಗೊಳುತ್ತವೆ, ನಮಗೆ ಅಲ್ಲೇ ಕೆಲಸ ಕೊಡುತ್ತವೆ. ಯೂನಿಫಾರ್ಮ್ ಹಾಕ್ಕೊಂಡು ಅವ್ರು ಹೇಳಿದ್ದನ್ನು ಅವ್ರು ಹೇಳಿದ ಹಾಗೆ ನಮ್ಮ ಜಮೀನುಗಳಲ್ಲಿ ನಾವು ಬೆಳೀತಾ ಹೋಗೋದು. ಇನ್ನು ಜಮೀನು ಜಾಸ್ತಿ ಆದಮೇಲೆ ಅಲ್ಲಿಗೆ ದೊಡ್ಡ ದೊಡ್ಡ ಯಂತ್ರೋಪಕರಣಗಳು ಬರುತ್ತವೆ. ಆಗ ಕೂಲಿ ಕಾರ್ಮಿಕರ ಅಗತ್ಯ ಕೂಡ ಅವರಿಗಿರೋದಿಲ್ಲ. ಗ್ರಾಮೀಣ ಭಾಗದಲ್ಲಿ ಮತ್ತೆ ನಿರುದ್ಯೋಗ. ಇಂಥ ಪರಿಸ್ಥಿತಿ ಭಾರತದಲ್ಲಿ ಬರೋದಕ್ಕೆ ಬಿಡಬಾರದು. ಅಂದರೆ ಅಮೆರಿಕದ ಕುಲಾಂತರಿ ಕಂಪನಿಗಳು ಭಾರತದ ಮಾರುಕಟ್ಟೆಯನ್ನು ಕೈವಶ ಮಾಡಿಕೊಳ್ಳೋದಕ್ಕೆ ಬಿಡಬಾರದು. ಅದನ್ನೇ ಪ್ರಧಾನಿ ಮೋದಿ ಕೂಡ ಹೇಳಿದ್ದಾರೆ. ನಮ್ಮ ಮೇಲೆ ಯಾರು ಏನೇ ಒತ್ತಡ ಹಾಕಿದ್ರು, ನಮಗೆ ಎಷ್ಟೇ ವ್ಯಾಪಾರ ನಷ್ಟ ಆದರೂ ಕೂಡ ನಮ್ಮ ರೈತರ ಹಿತ ಕಾಪಾಡೋ ಜವಾಬ್ದಾರಿಯಿಂದ ನಾವು ಹಿಂದೆ ಸರಿಯೋದಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಇನ್ನು ಕೃಷಿ ಹಾಗೂ ಡೈರಿ ಕ್ಷೇತ್ರಗಳಿಗೆ ಪ್ರವೇಶ ಕೊಡದ ಹೊರತು ಭಾರತದ ಜೊತೆ ಟ್ರೇಡ್ ಡೀಲ್ ಮುಕ್ತಾಯ ಆಗೋದಿಲ್ಲ ಅಂತ ಅಮೆರಿಕ ಕೂತಿದೆ. ಅದಕ್ಕಾಗಿ ಭಾರತವನ್ನು ಯಾವ ರೀತಿಯಲ್ಲಾದರೂ ಮಣಿಸಬೇಕು. ಸೊ ಈಗ 50% ಟ್ಯಾರಿಫ್ ಅನ್ನು ಅಮೆರಿಕ ಭಾರತದ ಮೇಲೆ ಹೇರ್ತಾ ಇದೆ.
ಗೆಳೆಯರೆ, ಟ್ಯಾರಿಫ್ ಅನ್ನೋದು ಹೆಚ್ಚಾದರೆ ಅಮೆರಿಕಾದ ಮಾರುಕಟ್ಟೆಯಲ್ಲಿ ಭಾರತದ ಉತ್ಪನ್ನಗಳ ಬೆಲೆ ಹೆಚ್ಚಾಗುತ್ತೆ. ಈಗ 50% ಟ್ಯಾರಿಫ್ ಹಾಕಿದಾರಲ್ವಾ, ಅದರಿಂದ ಏನಾಗುತ್ತೆ ಅಂದರೆ ಭಾರತದ ಯಾವುದೋ ಒಂದು ವಸ್ತು ಅಮೆರಿಕಾದ ಮಾರುಕಟ್ಟೆಯಲ್ಲಿ ಇದುವರೆಗೆ $100ಗೆ ಮಾರಾಟ ಆಗ್ತಾ ಇದ್ರೆ ಅದರ ಬೆಲೆ ಇನ್ನು ಮುಂದೆ $150ಗೆ ಹೆಚ್ಚಾಗುತ್ತೆ. ಹೀಗಾದಾಗ ಕಾಂಪಿಟೇಟಿವ್ ದರದಲ್ಲಿ ನಮ್ಮ ವಸ್ತುಗಳನ್ನು ನಾವು ಮಾರಾಟ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನಾವಿಲ್ಲಿಂದ ಅಮೆರಿಕಾಗೆ ಏನು ರಫ್ತು ಮಾಡ್ತೀವಿ ಆ ವಸ್ತುಗಳಿಗೆ ಸಹಜವಾಗಿ ಅಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ. ನಮ್ಮ ಅಮೆರಿಕಾ ಜೊತೆಗಿನ ವ್ಯಾಪಾರ ಇದರಿಂದ ಕಡಿಮೆ ಆಗುತ್ತೆ. ಸದ್ಯಕ್ಕೆ ಭಾರತ ಹಾಗೂ ಅಮೆರಿಕಾಗಳ ನಡುವೆ ಕಳೆದ ವರ್ಷ ಸುಮಾರು $135 ಬಿಲಿಯನ್ ವರೆಗೆ ವ್ಯಾಪಾರ ಆಗಿತ್ತು. ಅದರಲ್ಲಿ ನಮ್ಮ ಟ್ರೇಡ್ ಸರ್ಪ್ಲಸ್ ಅಂದರೆ ಅಮೆರಿಕಾದ ವಸ್ತುಗಳನ್ನು ನಾವು ಖರೀದಿ ಮಾಡಿದ ನಂತರ ಕೂಡ ನಾವು ಅಮೆರಿಕಾಗೆ ಹೆಚ್ಚುವರಿಯಾಗಿ ಮಾರಾಟ ಮಾಡಿದ ವಸ್ತುಗಳ ಮೌಲ್ಯ ಸುಮಾರು $45 ಬಿಲಿಯನ್ ಗಳಷ್ಟಿತ್ತು. ಇನ್ನು ಮುಂದೆ ಈ ಟ್ಯಾರಿಫ್ನಿಂದಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಕಡಿಮೆ ಆಗಬಹುದು, ಟ್ರೇಡ್ ಸರ್ಪ್ಲಸ್ ಕೂಡ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಇನ್ನಿಲ್ಲಿ ಯಾವ್ಯಾವ ವಸ್ತುಗಳ ಮೇಲೆ ಟ್ಯಾರಿಫ್ 50% ಇರುತ್ತೆ, ಯಾವುದರ ಮೇಲೆ ಇರೋದಿಲ್ಲ ಅನ್ನೋ ಬಗ್ಗೆ ಟೈಮ್ಸ್ ಆಫ್ ಇಂಡಿಯಾದ ಒಂದು ಚಾರ್ಟ್ ಇಲ್ಲಿದೆ, ನೋಡ್ಬಿಡಿ. ಗೆಳೆಯರೆ, ಇಲ್ಲಿ ಸ್ಮಾರ್ಟ್ಫೋನ್, ಫಾರ್ಮಾ ಅಂದರೆ ಔಷಧ ಕ್ಷೇತ್ರಗಳನ್ನು ಹೊರತುಪಡಿಸಿ ಉಳಿದ ಬಹುತೇಕ ಎಲ್ಲ ವಸ್ತುಗಳ ಮೇಲೂ ಕೂಡ ಅಮೆರಿಕ ಟ್ಯಾರಿಫನ್ನು ವಿಧಿಸಿದೆ. ಅದರಲ್ಲಿ ಟೆಕ್ಸ್ಟೈಲ್ಸ್ ಮತ್ತು ಗಾರ್ಮೆಂಟ್ಸ್ ಮೇಲೆ 60%ಕ್ಕಿಂತ ಹೆಚ್ಚು ಟ್ಯಾರಿಫ್ ಬೀಳ್ತಾ ಇದೆ. ಹಾಗೆ ಆಟೋಮೊಬೈಲ್ ಪಾರ್ಟ್ಗಳ ಮೇಲೆ 26% ಟ್ಯಾರಿಫ್ ಬಿದ್ದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅಂದರೆ ಪೆಟ್ರೋಕೆಮಿಕಲ್ಗಳ ಮೇಲೆ 6.9% ಟ್ಯಾರಿಫ್ ಇರುತ್ತೆ. ಇನ್ನು ಔಷಧಗಳು, ತುರ್ತು ಪರಿಸ್ಥಿತಿಯಲ್ಲಿ ಬಳಕೆಯಾಗುವ ಪದಾರ್ಥಗಳು, ಸ್ಮಾರ್ಟ್ಫೋನ್ಗಳ ಮೇಲೆ ಸದ್ಯಕ್ಕೆ ಟ್ಯಾರಿಫ್ ಇರೋದಿಲ್ಲ. ಅವುಗಳ ಮೇಲೂ ಮುಂದೆ ಟ್ಯಾರಿಫ್ ಹೇರಿಕೆ ಆಗೋದಿಲ್ಲ ಅಂತೇನಲ್ಲ. ಸೊ ಇಲ್ಲಿ ಭಾರತದ ಪ್ರಾಡಕ್ಟ್ಗಳ ಮೇಲೆ 50%ಕ್ಕಿಂತ ಹೆಚ್ಚು ಟ್ಯಾರಿಫನ್ನು ಹೇರೋದಿದೆಯಲ್ಲ, ಇದು ಭಾರತೀಯ ವಸ್ತುಗಳನ್ನು ಅಮೆರಿಕಾದಲ್ಲಿ ಅತಿ ಹೆಚ್ಚು ಬೆಲೆಯ ವಸ್ತುಗಳನ್ನಾಗಿ ಮಾಡುತ್ತೆ. ಸೊ ಕಾಂಪಿಟೇಟಿವ್ ಮಾರುಕಟ್ಟೆಯಲ್ಲಿ ಭಾರತದ ಸರಕುಗಳ ಮಾರಾಟ ಕಡಿಮೆ ಆಗುತ್ತೆ. ಅದರಲ್ಲೂ ಆಭರಣಗಳು, ವಜ್ರದ ಹರಳುಗಳ ವ್ಯಾಪಾರ 50%ಕ್ಕಿಂತ ಕಡಿಮೆ ಆಗೋ ಸಾಧ್ಯತೆ ಇದೆ ಅಂತ ಆಭರಣ ರಫ್ತುದಾರರು ಹೇಳ್ತಾ ಇದ್ದಾರೆ. ಇನ್ನು ಟೆಕ್ಸ್ಟೈಲ್ಸ್ ಕ್ಷೇತ್ರದಲ್ಲಿ ಅಮೆರಿಕಾದ ಮಾರುಕಟ್ಟೆಯಲ್ಲಿ ವಿಯೆಟ್ನಾಂ, ಬಾಂಗ್ಲಾದೇಶಗಳು ಕಾಂಪೀಟ್ ಮಾಡುತ್ತವೆ. ಅಲ್ಲಿ ಕೂಡ ಭಾರತ ಒಂದಷ್ಟರ ಮಟ್ಟಿಗೆ ವ್ಯಾಪಾರ ನಷ್ಟವನ್ನು ಅನುಭವಿಸಬೇಕಾಗಿ ಬರುತ್ತೆ. ಸೊ ಇಲ್ಲಿ ಭಾರತದ ವಸ್ತುಗಳಿಗೆ ಟ್ಯಾರಿಫ್ ಹೇರುವ ಮೂಲಕ ಅಮೆರಿಕಾದ ಮಾರುಕಟ್ಟೆಯನ್ನು ಮುಚ್ಚಿ ಹೆಂಗೆ ಅಂತ ಟ್ರಂಪ್ ಹೆಗಲು ತಟ್ಟುಕೊಳ್ತಾ ಇದ್ರೆ ಅಮೆರಿಕಾದ ವಿದೇಶಾಂಗ ವ್ಯವಹಾರಗಳ ತಜ್ಞರು ಬೆಚ್ಚಿ ಬೀಳೋ ಥರದ ಘಟನಾವಳಿಗಳು ಏಷ್ಯಾದಲ್ಲಿ ಶುರುವಾಗಿವೆ. ಇಷ್ಟೇ ಅಲ್ವಾ, ಇದಕ್ಕಿಂತ ನಮಗೆ ನೀವು ಇನ್ನೇನು ಮಾಡೋದಕ್ಕೆ ಸಾಧ್ಯ ಅನ್ನೋ ಥರ ಭಾರತ ಈಗ ಮಾತಾಡೋದಕ್ಕೆ ಶುರು ಮಾಡಿದೆ. ನಮ್ಮನ್ನು ಪಾಲುದಾರ, ಮಿತ್ರ ಅಂತ ಕರೀತಿದ್ರಿ, ನಮ್ಮ ಮೇಲೆ ಶತ್ರುಗಳ ಮೇಲೆ ಹೇರೋ ಹಾಗೆ ಟ್ಯಾರಿಫನ್ನು ಹೇರಿದ್ರಿ, ಇನ್ನು ಮುಂದೆ ಜಗತ್ತಲ್ಲಿ ನಿಮ್ಮನ್ನು ಯಾರಾದರೂ ನಂಬೋದಕ್ಕೆ ಸಾಧ್ಯವಾಗುತ್ತಾ ಅಂತ ಭಾರತ ಅಮೆರಿಕಾನ ಕೇಳ್ತಾ ಇದೆ. ಹಾಗೆ ಅಮೆರಿಕಾದ ಒಂದಷ್ಟು ತಜ್ಞರು ಕೂಡ ಇದೇ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ನಾಳೆ ಭಾರತ ಮತ್ತು ಅಮೆರಿಕಾದ ನಡುವಿನ ಸಂಬಂಧಗಳು ಸುಧಾರಣೆಯಾಗಿ ಟ್ಯಾರಿಫ್ ಅನ್ನೋದು ರದ್ದಾದರೂ ಕೂಡ ಇನ್ನು ಮುಂದೆ ಭಾರತ ಅಮೆರಿಕಾನ ಯಾವತ್ತಿಗಾದರೂ ನಂಬುತ್ತಾ? ಇದು ಪ್ರಶ್ನೆ. ಯಾಕೆಂದರೆ ಈ ಹಿಂದೆ ಭಾರತಕ್ಕೆ ಅಮೆರಿಕ ಆಯುಧಗಳನ್ನು ಕೊಟ್ಟಿರಲಿಲ್ಲ, ಬದಲಿಗೆ ಪಾಕಿಸ್ತಾನಕ್ಕೆ ಬೇಕಾದ ಎಲ್ಲವನ್ನ ಸರಬರಾಜು ಮಾಡ್ತಾ ಇತ್ತು. ಹೀಗಾಗಿನೇ ಭಾರತ ಮತ್ತು ರಷ್ಯಾಗಳು ಒಂದಾದವು. ಮತ್ತು ಇವತ್ತಿಗೂ ಕೂಡ ಭಾರತ ರಷ್ಯಾ ಜೊತೆಗಿನ ಸಂಬಂಧಗಳನ್ನು ಅಷ್ಟೇ ಉತ್ತಮವಾಗಿ ಇಟ್ಕೊಳ್ಳೋದಕ್ಕೆ ಕಾರಣ ಆಗಿದ್ದು ಅವತ್ತು ಅಮೆರಿಕ ಭಾರತವನ್ನು ದೂರ ಇಟ್ಟು ಪಾಕಿಸ್ತಾನವನ್ನು ಪಕ್ಕದಲ್ಲಿ ಇಟ್ಟುಕೊಳ್ತು ಅನ್ನೋದು. ಇನ್ನು ಈಗ ಅಮೆರಿಕ ಭಾರತದ ಮೇಲೆ ಹೇರ್ತಾ ಇರೋ ಟ್ಯಾರಿಫ್ ಕೂಡ ಮುಂದಿನ ದಿನಗಳಲ್ಲಿ ಅಮೆರಿಕಾದ ವಿರೋಧಿಗಳ ಜೊತೆಗೆ ಭಾರತ ಉಳಿದು ಬಿಡುವ ಹಾಗೆ ಮಾಡುತ್ತೆ ಅನ್ನೋದು ಅಮೆರಿಕ ತಜ್ಞರು ವ್ಯಕ್ತಪಡಿಸ್ತಾ ಇರೋ ಆತಂಕ, ಮತ್ತು ಅದು ಈಗಾಗಲೇ ಕಾರ್ಯರೂಪಕ್ಕೆ ಬರೋದಕ್ಕೆ ಕೂಡ ಶುರುವಾಗಿದೆ. ಭಾರತದ ರಕ್ಷಣಾ ಸಲಹೆಗಾರ ಅಜಿತ್ ದೋವಲ್ ರಷ್ಯಾ ಪ್ರವಾಸದಲ್ಲಿದ್ದಾರೆ. ಅಲ್ಲಿ ಭಾರತ ಮತ್ತು ಅಮೆರಿಕಾದ ಟ್ರೇಡ್ ವಾರ್ ಬಗ್ಗೆ ಕೂಡ ಚರ್ಚೆಗಳಾಗುತ್ತವೆ. ಜೊತೆಗೆ ರಷ್ಯಾದ ಇನ್ನೊಂದಷ್ಟು ಆಯುಧಗಳ ಖರೀದಿ ಬಗ್ಗೆ ಕೂಡ ಭಾರತದ NSA ಅಜಿತ್ ದೋವಲ್ ಅಧ್ಯಕ್ಷ ಪುತಿನ್ ಅವರ ಜೊತೆ ಮಾತುಕತೆಗಳನ್ನು ಮಾಡ್ತಾರೆ. ಇನ್ನು ಚೈನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಇದೇ ತಿಂಗಳು ಭಾರತಕ್ಕೆ ಬರ್ತಾ ಇದ್ದಾರೆ. ಹಾಗೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ SCO ಅಂದರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಸಮಿಟ್ಗೆ ಚೈನಾಗೆ ಹೋಗೋದು ಕೂಡ ಖಚಿತವಾದಂತಿದೆ. ಅಲ್ಲಿ ರಷ್ಯಾ, ಚೈನಾ ಹಾಗೂ ಭಾರತದ ನಾಯಕರ ನಡುವೆ ಮಾತುಕತೆಗಳು ನಡೆಯುತ್ತವೆ. ಇನ್ನು ಇಲ್ಲಿ ಚೈನಾಗೆ ಕೂಡ ಪಾಕಿಸ್ತಾನದ ಮೇಲಿನ ಮೋಹ ಹೋಗ್ತಾ ಇದೆ. ಯಾಕೆಂದರೆ ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಚೈನಾ ಜೊತೆ ಸಂಸಾರವನ್ನು ಮಾಡ್ತಲೇ ಅಮೆರಿಕಾದ ಕಾಲೊತ್ತೋದಕ್ಕೆ ಕೂಡ ಶುರು ಮಾಡಿದೆ. ಮೊನ್ನೆ ಅಷ್ಟೇ ಅಮೆರಿಕಾಗೆ ಹೋಗಿ ವೈಟ್ ಹೌಸಲ್ಲಿ ಟ್ರಂಪ್ ಜೊತೆ ಬಿರಿಯಾನಿ ಮೆದ್ದು ಬಂದ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಮತ್ತೆ 2ನೇ ಬಾರಿಗೆ ಅಮೆರಿಕಾಗೆ ಹೋಗ್ತಾ ಇದ್ದಾನೆ. ಈ ಬಾರಿ ಟ್ರಂಪ್ ಭೇಟಿ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಅಮೆರಿಕಾದ ಸೇನಾಧಿಕಾರಿಗಳು CIA ಜೊತೆ ಮುಲ್ಲಾ ಮುನೀರ್ನ ಭೇಟಿಯಂತೂ ಇರುತ್ತೆ.
ಅಲ್ಲಿ ಸೆಂಟ್ಕಾಮ್ ಅಂದರೆ ಸೆಂಟ್ರಲ್ ಕಮಾಂಡ್ನ ಮುಖ್ಯಸ್ಥನಾಗಿದ್ದ ಮೈಕೆಲ್ ಕುರಿಯಾಗೆ ಫೇರ್ವೆಲ್ ಕಾರ್ಯಕ್ರಮ ಇದೆ. ಅದರಲ್ಲಿ ಮುನೀರ್ ಭಾಗಿಯಾಗ್ತಾನೆ. ಈ ಮೈಕೆಲ್ ಕುರಿಯಾ ಅಂದರೆ ಇತ್ತೀಚೆಗಷ್ಟೇ ಭಯೋತ್ಪಾದನೆಯ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಪಾಕಿಸ್ತಾನ ನಮ್ಮ ಫೆನಾಮಿನಲ್ ಪಾರ್ಟ್ನರ್ ಅಂತ ಹೇಳಿದ್ನಲ್ಲ, ಆ ಅಮೆರಿಕಾದ ಸೇನಾಧಿಕಾರಿ. ಸೆಂಟ್ರಲ್ ಕಮಾಂಡ್ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಭೂಪ್ರದೇಶದ ಮೇಲೆ ಗಮನ ಹರಿಸೋದಕ್ಕೆ ಅಮೆರಿಕ ಒಂದು ನೌಕಾಪಡೆಯನ್ನು ಅಲ್ಲಿ ನೇಮಕ ಮಾಡಿದೆ. ಅದರ ಮುಖ್ಯಸ್ಥನಾಗಿದ್ದವನು ಈ ಕುರಿಲಾ. ಫೇರ್ವೆಲ್ಗೆ ಮುನೀರ್ ಹೋಗ್ತಾ ಇದೆ. ಸೊ ಇಲ್ಲಿ ಅಮೆರಿಕ ಹಾಗೂ ಪಾಕಿಸ್ತಾನಗಳು ಹತ್ತಿರ ಆಗ್ತಾ ಇರೋ ಹಾಗೆ ಬಲೂಚಿಸ್ತಾನವನ್ನು ಅಮೆರಿಕಾಗೆ ಕೊಡೋ ಬಗ್ಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಉತ್ಸುಕತೆಯನ್ನು ತೋರಿಸ್ತಿರೋ ಹಿನ್ನೆಲೆಯಲ್ಲಿ ಇಷ್ಟು ದಿನ ನಾವು ಹಾವಿಗೆ ಹಾಲೆರೆದು ಬಿಟ್ವಾ ಅಂತ ಚೈನಾ ಕೂಡ ಯೋಚಿಸೋ ಹಾಗಾಗಿದೆ. ಸೊ ಇಲ್ಲಿ ಅಮೆರಿಕದ ವಿರುದ್ಧ ಚೈನಾ ಭಾರತದ ತೆಕ್ಕೆಯ ಕಡೆಗೆ ಸರಿತಾ ಇದ್ದರೆ ರಷ್ಯಾದ ಅಧ್ಯಕ್ಷ ಪುತಿನ್ ಮುಖದಲ್ಲಿ ಸಣ್ಣದೊಂದು ಮಂದಹಾಸ. ಇನ್ನು ಬ್ರೆಜಿಲ್ನ ಅಧ್ಯಕ್ಷ ಲೂಲಾ ಡಿಸಿಲ್ವಾ ಕೂಡ ಮೊನ್ನೆ ಟ್ರಂಪ್ಗೆ ಬಹಿರಂಗವಾಗಿ ಒಂದು ಶಾಕ್ ಅನ್ನು ಕೊಟ್ಟಿದ್ದಾರೆ. ಟ್ಯಾರಿಫ್ ಬಗ್ಗೆ ಲೂಲಾ ಬೇಕಿದ್ರೆ ಫೋನ್ ಮಾಡಿ ನನ್ನ ಜೊತೆ ಮಾತಾಡಬಹುದು ಅಂತ ಟ್ರಂಪ್ ಹೇಳಿದ್ರು. ಅದಕ್ಕೆ ಸಾರ್ವಜನಿಕವಾಗಿ ಉತ್ತರ ಕೊಟ್ಟಿರೋ ಲೂಲಾ, ನಾನು ಟ್ರಂಪ್ ಜೊತೆ ಯಾಕೆ ಮಾತಾಡಲಿ, ಭಾರತದ ಪ್ರಧಾನಿ ಮೋದಿ ಜೊತೆ ಮಾತಾಡ್ತೀನಿ, ಚೈನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಜೊತೆ ಮಾತಾಡ್ತೀನಿ, ಟ್ರಂಪ್ ಜೊತೆಗೆ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ ಅಂತ ಹೇಳೋ ಮೂಲಕ ಬ್ರಿಕ್ಸ್ ದೇಶಗಳು ಕೂಡ ಅಮೆರಿಕದ ವಿರುದ್ಧ ಗಟ್ಟಿಯಾಗಿ ನಿಂತುಕೊಳ್ಳುತ್ತವೆ ಅನ್ನೋ ಸಂದೇಶವನ್ನು ಲೂಲಾ ಕೊಟ್ಟಿದ್ದಾರೆ. ಇಲ್ಲಿ ಬ್ರಿಕ್ಸ್ ಕರೆನ್ಸಿಗೆ ಮತ್ತೆ ಚಾಲನೆ ಸಿಕ್ಕರೆ ಅಮೆರಿಕಾದ ಡಾಲರ್ನ ಮದ ಸಣ್ಣಗೆ ಕರಗೋದಕ್ಕೆ ಶುರು ಆಗುತ್ತೆ. ಇಷ್ಟು ದಿನ ಅದನ್ನು ಭಾರತವೇ ತಡಿತಾ ಬರ್ತಾ ಇತ್ತು. ಈಗ ಭಾರತಕ್ಕಂಥ ಯಾವ ಕಾರಣಗಳು ಉಳಿದಿಲ್ಲ. ಸೊ ಅಮೆರಿಕಾದ ವಿರುದ್ಧ ಏಷ್ಯಾದ ಕೂಟ ಗಟ್ಟಿಯಾದರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಗೆಳೆಯರೆ, ಇಲ್ಲಿ ವಿದೇಶಿ ಸಂಬಂಧಗಳು ಅಂತ ಬಂದಾಗ ಯಾವ ಸ್ನೇಹ ಅಥವಾ ಯಾವ ಶತ್ರುತ್ವವು ಇಲ್ಲಿ ಶಾಶ್ವತ ಅನ್ನಿಸ್ಕೊಳ್ಳೋದಿಲ್ಲ. ಲಾಭ ನಷ್ಟಗಳು ಮಾತ್ರ ಮುಖ್ಯ ಆಗತ್ವೆ. ಇನ್ನು ವಿದೇಶಿ ಸಂಬಂಧಗಳ ವಿಷಯದಲ್ಲಿ ಎರಡು ರೀತಿಯ ಸಂಬಂಧಗಳಿರುತ್ತೆ. ಒಂದು ತಾತ್ಕಾಲಿಕ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಉಂಟಾಗುವ ಸಂಬಂಧ, ಎರಡನೇದು ಶಾಶ್ವತವಾದ ದೀರ್ಘಕಾಲೀನ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಏರ್ಪಡುವ ಸಂಬಂಧ. ಸದ್ಯಕ್ಕೆ ಚೀನಾ ಮತ್ತು ಭಾರತಗಳ ನಡುವಿನ ಸಂಬಂಧ ತಾತ್ಕಾಲಿಕ ಲಾಭ ನಷ್ಟಗಳ ಲೆಕ್ಕಾಚಾರದ್ದೇ ಆದರೂ ಕೂಡ ಅದು ಮುಂದಿನ ದಿನಗಳಲ್ಲಿ ಏಷ್ಯಾದಲ್ಲೊಂದು ಬಲಿಷ್ಠ ಕೂಟದ ರಚನೆಗೆ ಕಾರಣ ಆದರೆ, ರಷ್ಯಾ, ಚೀನಾ ಮತ್ತು ಭಾರತಗಳು ಒಂದುಗೂಡಿದರೆ ಜಗತ್ತನ್ನ ಈ ಮೂರು ದೇಶಗಳು ಆಳತ್ವೆ ಅನ್ನೋದರಲ್ಲಿ ಯಾವ ಅನುಮಾನಗಳು ಬೇಕಿಲ್ಲ. ಆದರೆ ಚೈನಾ ಈ ನಂಬಿಕೆಯನ್ನು ಎಷ್ಟು ದಿನ ಉಳಿಸ್ಕೊಳ್ಳುತ್ತೆ ಅನ್ನೋದೇ ಇಲ್ಲಿ ಸದ್ಯಕ್ಕಿರುವ ಪ್ರಶ್ನೆ. ಹೀಗಾಗಿ ಭಾರತ ಬದಲಾಗ್ತಾ ಇರೋ ರಾಜಕೀಯ ಸನ್ನಿವೇಶಗಳನ್ನ ತನ್ನ ಅನುಕೂಲಕ್ಕೆ ಬಳಸ್ಕೋಬೇಕಾಗತ್ತೆ. ಅಮೆರಿಕ, ಚೀನಾ, ರಷ್ಯಾ ಯಾರೇ ಆದರೂ ತಮ್ಮ ತಮ್ಮ ಲಾಭಗಳನ್ನ ಗಮನದಲ್ಲಿ ಇಟ್ಕೊಂಡು ತಮಗೇನು ಬೇಕೋ ಅದನ್ನು ಮಾತ್ರ ಮಾಡ್ತಾರೆ ಅನ್ನೋದನ್ನ ಭಾರತ ಅರ್ಥ ಮಾಡ್ಕೋಬೇಕು ಮತ್ತು ಸನ್ನಿವೇಶವನ್ನ ಬಳಸ್ಕೊಂಡು ತಾನು ಲಾಭ ಮಾಡ್ಕೊಳ್ಳೋ ಕಡೆಗೆ, ತಾನು ಕೂಡ ವಿಶ್ವದ ಬಲಿಷ್ಠ ಶಕ್ತಿಯಾಗಿ ಬೆಳೆಯೋ ಕಡೆಗೆ, ತನ್ನ ವ್ಯಾಪಾರಗಳನ್ನ ಹೆಚ್ಚು ಮಾಡ್ಕೊಳ್ಳೋ ಕಡೆಗೆ ಮತ್ತು ಭಾರತದ ಆರ್ಥಿಕ ಶಕ್ತಿಯನ್ನ ಗಟ್ಟಿ ಮಾಡ್ಕೊಳ್ಳೋ ಕಡೆಗೆ ಭಾರತ ಈಗ ಹೆಚ್ಚು ಗಮನವನ್ನ ಕೊಡಬೇಕಾಗಿದೆ. ಇದು ಗೆಳೆಯರೆ, ಭಾರತದ ಮೇಲೆ 50% ಟ್ಯಾರಿಫ್ ಹೇರೋ ಮೂಲಕ ಅಮೆರಿಕ ಮಾಡಿಕೊಳ್ತಾ ಇರೋ ಎಡವಟ್ಟುಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.